ನಟ ದರ್ಶನ್ ಇನ್ ಮುಂದೆ ಜಾಲಿ ಜಾಲಿ. ದರ್ಶನ್ ಮನವಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್. ದರ್ಶನ್ ಮತ್ತೆ ದರ್ಶನ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಸ್ಯಾಂಡಲ್ವುಡ್ ನಟ ದರ್ಶನ್ ತೂಗ್ದೀಪ್ ಅವರು ಈಗಷ್ಟೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಜಾಮೀನು ಪಡೆದು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಮಾಡುವ ಅರ್ಜಿ ವಿಚಾರಣೆಯನ್ನ ಕೂಡ 2 ತಿಂಗಳ ಕಾಲ ಮುಂದೂಡಲಾಗಿದೆ. ಈಗಾಗಲೇ ಕೋರ್ಟ್ಗೆ ಹಲವು ಮನವಿ ಸಲ್ಲಿಸಿದ್ದಂತಹ ದರ್ಶನ್ ಅವರಿಗೆ ಕೋರ್ಟ್ ಕೂಡ ಒಪ್ಪಿಗೆಯನ್ನ ಸೂಚಿಸಿತ್ತು. ಇದೀಗ ದರ್ಶನ್ ಅವರ ಮತ್ತೊಂದು ಮನವಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ದರ್ಶನ್ ಅವರ ಪಾಲಿಗೆ ನೆಮ್ಮದಿಯ ಸುದ್ದಿ. ಹೌದು, ಕೊಲೆ ಕೇಸ್ನಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ರೂ ಸಹ ಕೆಲವು ಷರತ್ತುಗಳನ್ನ ಮೀರುವಂತಿಲ್ಲ. ಹೀಗಾಗಿ ಅವರು ತಮ್ಮ ಸಿನಿಮಾ ಕೆಲಸಗಳಲ್ಲಿ ತೊಡಗಲು ಕೂಡ ಇದೇ ಷರತ್ತುಗಳು ಅಡ್ಡಿಯಾಗಿದ್ದವು. ಈ ಸಂಬಂಧ ದರ್ಶನ್ ಅವರು ಕೋರ್ಟ್ಗೆ ಮನವಿ ಮಾಡಿದ್ದರು. ಸದ್ಯಕ್ಕೆ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಲು ದರ್ಶನ್ ಅವರಿಗೆ ಅನುಮತಿಯನ್ನ ಕೊಡಲಾಗಿದೆ. ಆದರೆ ವಿದೇಶಗಳಲ್ಲಿ ದರ್ಶನ್ ಅವರಿಗೆ ಶೂಟಿಂಗ್ನಲ್ಲಿ ಭಾಗಿಯಾಗಲು ಅವಕಾಶ ಇರಲಿಲ್ಲ. ಈಗ ಇದಕ್ಕೂ ಕೂಡ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ. ಸಿನಿಮಾಗಳಿಂದಲೇ ಬದುಕು ಕಟ್ಟಿಕೊಂಡಿರುವಂತಹ ದರ್ಶನ್ ಅವರು ಶೂಟಿಂಗ್ಗಾಗಿ ವಿದೇಶಕ್ಕೆ ತೆರಳಲು ಅನುಮತಿ ನೀಡುವಂತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ್ದಂತಹ 64ನೇ ಸಿಸಿಎಚ್ ಕೋರ್ಟ್ ಇಂದು ತೀರ್ಪನ್ನ ಪ್ರಕಟಿಸಿದೆ. ಸದ್ಯಕ್ಕೆ ದರ್ಶನ್ ಅವರ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿದ್ದು ದುಬೈ, ಯುರೋಪ್ಗಳಲ್ಲಿ ಚಿತ್ರೀಕರಣದ ಪ್ಲಾನ್ ಮಾಡಲಾಗಿದೆ. ಹಾಗಾಗಿ ವಿದೇಶಕ್ಕೆ ತೆರಳಲು ಅವಕಾಶ ಕೊಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಒಟ್ಟು 25 ದಿನಗಳ ಕಾಲ ವಿದೇಶಕ್ಕೆ ಹೋಗಲು ಅನುಮತಿ ಕೋರಿದ್ದರು. ಅದರಂತೆ ಜೂನ್ ಆರಂಭದಿಂದ ಕೊನೆಯ ವಾರದವರೆಗೆ ವಿದೇಶಕ್ಕೆ ತೆರಳಲು ದರ್ಶನ್ ಅವರಿಗೆ ಅವಕಾಶವನ್ನ ನೀಡಿದೆ ಕೋರ್ಟ್. ಬೆಂಗಳೂರು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಇನ್ನೂ ನಡೆಯುತ್ತಿದೆ. ಹಾಗಾಗಿ ಪ್ರತಿ ವಿಚಾರಣೆಗೂ ಸಹ ದರ್ಶನ್ ಅವರು ತಪ್ಪದೆ ಕೋರ್ಟ್ಗೆ ಹಾಜರಾಗಬೇಕು ಎಂದು ಷರತ್ತನ್ನ ವಿಧಿಸಿತ್ತು. ಅದರಂತೆ ಮುಂದಿನ ವಿಚಾರಣೆಗೂ ಸಹ ದರ್ಶನ್ ತಪ್ಪದೆ ಹಾಜರಾಗಬೇಕು ಎನ್ನುವ ಷರತ್ತಿನ ಮೇರೆಗೆ ಈಗ ವಿದೇಶಕ್ಕೆ ಹೋಗಲು ಅನುಮತಿಯನ್ನ ನೀಡಿದೆ. ಇದರಿಂದ ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಇದ್ದಂತಹ ಅಡ್ಡಿ ಆತಂಕ ದೂರವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಜಾಮೀನಿನ ಮೇಲೆ ಹೊರಬಂದಿದ್ದಂತಹ ನಟ ದರ್ಶನ್ ಅವರು ಕೆಲಕಾಲ ಆರೋಗ್ಯ ಸಮಸ್ಯೆಯಿಂದ ವಿಶ್ರಾಂತಿಯನ್ನ ಪಡೆದಿದ್ರು. ಬಳಿಕ ಅರ್ಧಕ್ಕೆ ನಿಂತಿದ್ದಂತಹ ತಮ್ಮ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಹೊರ ರಾಜ್ಯದಲ್ಲೂ ಸಹ ಈ ಸಿನಿಮಾ ಶೂಟಿಂಗ್ ನಡೆದು ಈಗಲೂ ಸಹ ಮುಂದುವರೆದಿದೆ. ಈಗ ವಿದೇಶದಲ್ಲೂ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗಲಿದ್ದಾರೆ. ಕೋರ್ಟ್ ಕೆಲವೇ ದಿನಗಳು ಅನುಮತಿ ನೀಡಿರುವಂತಹ ಗಡುವಿನಲ್ಲೇ ಸಿನಿಮಾ ಶೂಟಿಂಗ್ ಅನ್ನ ಮುಗಿಸುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.